ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ವಾಸ್ತು ಸಲಹೆ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ವಾಸ್ತುಶಾಸ್ತ್ರದ ಪ್ರಕಾರ ಪೂರ್ವ ದಿಕ್ಕಿನ ಗುಣದ ವಿಶೇಷತೆಗಳು ಏನು ಅನ್ನುವಂಥದ್ದು ಈ ಗ್ರೂಪಲ್ಲಿ ಈ ವಿಡಿಯೋ ಮುಖಾಂತರ ನಾವು ತಿಳಿದುಕೊಳ್ಳೋಣ. ವೀಕ್ಷಕರೇ, ಪೂರ್ವ ದಿಕ್ಕಿನ ಅಧಿಪತಿ ಲೋಕಪಾಲಕನಾಗಿರುವಂಥ ವಜ್ರಾಯುಧ ಪಾಣಿ ಶ್ರೀ ದೇವೇಂದ್ರನಾಗಿರುತ್ತಾನೆ ಮತ್ತು ಪೂರ್ವ ದಿಕ್ಕು ಪಿತೃಸ್ಥಾನವಾದ ಈ ಪೂರ್ವ ದಿಕ್ಕಿನ ಪ್ರತಿನಿಧಿ ಸೂರ್ಯನಾಗಿರುತ್ತಾನೆ. ಈ ದಿಕ್ಕಿನಲ್ಲಿ ಪಶ್ಚಿಮ ದಿಕ್ಕಿನಿಗಿಂತ ಹೆಚ್ಚು ಖಾಲಿ ಜಾಗವನ್ನು ನಾವು ಬಿಡಬೇಕಾಗ್ತದೆ ಮತ್ತು ಉದಯಿಸುವ ಈ ಸೂರ್ಯ ರಶ್ಮಿಗಳು ಜೀವಸತ್ವ ಭರಿತವಾಗಿದ್ದು ಜೀವರಾಶಿಗೆ ತುಂಬ ಪ್ರಯೋಜನಕಾರಿಯಾಗಿರುವಂಥದ್ದು ಮತ್ತು ಈ ಪೂರ್ವ ದಿಕ್ಕು ಸ್ವಚ್ಛವಾಗಿದ್ದು ನಿರ್ಮಲವಾಗಿರಬೇಕು. ಅದೇ ರೀತಿಯಾಗಿ ಪೂರ್ವ ದಿಕ್ಕಿಗೆ ಉಚ್ಚ ಸ್ಥಾನದಲ್ಲಿ ಬಾಗಿಲುಗಳು ಕಿಟಕಿಗಳು ದೊಡ್ಡದಾಗಿರಬೇಕು ಮತ್ತು ಬೆಳಗಿನ ಸೂರ್ಯ ಕಿರಣಗಳು ಮನೆಯೊಳಗಡೆ ಬರುವಂತಿದ್ದರೆ ಸೂರ್ಯನ ಶಕ್ತಿಯ ಲಾಭ ಈ ಗ್ರಹವಾಸಿಗಳ ಮೇಲೆ ದೊರೆತು ಅದರ ಒಂದು ಶುಭದಾಯಕ ಫಲಗಳು ಆ ಗ್ರಹವಾಸಿಗಳ ಮೇಲೆ ಪರಿಣಾಮಗಳು ಕೊಡ್ತಾನೆ ಇರ್ತದೆ. ಅದೇ ರೀತಿಯಾಗಿ ಈ ದಿಕ್ಕು ವಂಶವೃದ್ಧಿಗೆ ಮಾನ ಮತ್ತು ಸನ್ಮಾನಗಳಿಗೆ ಪೂರಕವಾಗಿರತಕ್ಕಂಥ ಈ ದಿಕ್ಕು. ಹಾಗಾಗಿ ಶ್ರೇಯಸ್ಸು ಅನ್ನುವಂಥದ್ದು ಗೃಹವಾಸಿಗಳ ಹಿಂದೆನೇ ಬರ್ತಾನೆ ಇರ್ತದೆ. ಅದೇ ರೀತಿಯಾಗಿ ಈ ದಿಶೆಯಲ್ಲಿ ಪೂಜಾ ಮಂದಿರ ಮತ್ತು ಹಜಾರ್ ಮತ್ತು ಪಡಸಾಲೆಗಳಂಥ ಈ ಗೃಹವಾಸಿಗಳಲ್ಲಿ ಗೃಹಗಳಲ್ಲಿ ನಿರ್ಮಾಣ ಮಾಡಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಪ್ರಿಯ ವೀಕ್ಷಕರೇ, ಪೂರ್ವ ದಿಕ್ಕಿನಲ್ಲಿ ಖಾಲಿ ಜಾಗವನ್ನು ನಾವು ಬಿಡದೆ ಮನೆಯೇ ನಿರ್ಮಿಸಿ ಮತ್ತು ಮುಚ್ಚಿದ್ದಲ್ಲಿ ಅದರ ಪರಿಣಾಮಗಳು ಗೃಹವಾಸಿಗಳ ಮೇಲೆ ಎಂಥ ಪರಿಣಾಮಗಳು ಕೊಡ್ತಾವೆ ಅಂತ ಹೇಳಿದರೆ, ಅಲ್ಲಿ ಪುತ್ರ ಸಂತಾನ ನಷ್ಟವಾಗಿ ವಾರಸುದಾರರಿಲ್ಲರುವಂಥ ಮನೆಯಾಗುವಂಥದ್ದು ಇಲ್ಲಿ ಬಹಳ ಸ್ಪಷ್ಟವಾಗಿ ವಾಸ್ತುಶಾಸ್ತ್ರದಲ್ಲಿ ಉಲ್ಲೇಖವಾಗಿರುವಂಥದ್ದು. ಮತ್ತು ಪೂರ್ವದಲ್ಲಿ ಶೌಚಾಲಯ ಮತ್ತು ದಿನ್ನೆಗಳು ಕಟ್ಟಡ ಮತ್ತು ತಿಪ್ಪೆ ಕಲ್ಲಿನ ರಾಶಿಗಳು ಇದ್ದರೆ ಅಲ್ಲಿ ಗೃಹವಾಸಿಗಳ ಮೇಲೆ ಅನಾರೋಗ್ಯ ಮತ್ತು ವ್ಯಾಧಿಗಳು ಆಮೇಲೆ ಬಹಳಷ್ಟು ತಾಪತ್ರಯಗಳು ಅಲ್ಲಿ ತಪ್ಪುವುದಿಲ್ಲ ಅನ್ನುವಂಥದ್ದು ಸ್ಪಷ್ಟವಾಗಿರುವಂಥದ್ದು. ಮತ್ತು ಮಕ್ಕಳ ಮೇಲೆ ಹುಟ್ಟುವಂಥ ಮಕ್ಕಳಾಗಿರ್ಬೋದು ಅಥವಾ ಸ್ಕೂಲಿಗೆ ಹೋಗುವಂಥ ಮಕ್ಕಳ ಮೇಲೆ ಅಲ್ಲಿ ಯಾವ ಥರದ ಒಂದು ಪರಿಣಾಮ ಕೊಡ್ತದೆ ಅಂತ ಕೇಳಿದರೆ, ಮಂದಬುದ್ಧಿಯ ಮಕ್ಕಳು ಮತ್ತು ವಿಕಲಾಂಗ ಅಂಗಗಳು ವಿಕಲ ಆಗತಕ್ಕಂಥ ವಾತಾವರಣಗಳು ಮತ್ತು ಅಂತಹ ಸಂತತಿಗಳನ್ನೇ ಅಲ್ಲಿ ಜನಿಸ್ತಕ್ಕಂಥ ವಾತಾವರಣಗಳು ಅಲ್ಲಿ ನಿರ್ಮಾಣ ಆಗ್ತಾನೆ ಇರ್ತದೆ. ಮತ್ತು ಮನೆಯ ಒಳಗಡೆ ಯಾವತ್ತೂ ದಾರಿದ್ರ್ಯ ಅನ್ನುವಂಥದ್ದು ಆವರಿಸಿಕೊಂಡಿರ್ತದೋ ಅಲ್ಲಿ ಜಗಳ ಮತ್ತು ಈ ಭಯ ಅನ್ನುವಂಥದ್ದು ಸೃಷ್ಟಿ ಮಾಡುವಂಥದ್ದು ಮತ್ತು ಕಳ್ಳತನದ ಒಂದು ಆಪಾದನೆಗಳು ಆ ಗೃಹವಾಸಿಗಳ ಮೇಲೆ ಕಾಡ್ತಾನೆ ಇರ್ತದೆ. ಮತ್ತು ಅಶಾಂತಿ ಅಸೌಖ್ಯ ಬಹಳಷ್ಟು ಅಲ್ಲಿ ಪರಿಣಾಮಗಳು ಹೆಚ್ಚತಕ್ಕಂಥ ವಾತಾವರಣಗಳು ಅಲ್ಲಿ ನಿರ್ಮಾಣ ಆಗ್ತಾನೆ ಇರ್ತದೆ. ಗೃಹವಾಸಿಗಳು ಸಾಲಗಾರರಾಗಿ ರೋಗ ರುಜಿನಗಳಿಂದ ಅಪಕೀರ್ತಿಯಿಂದ ಮತ್ತು ಪರಿತಪಿಸ್ತಾನೆ ಇರ್ತಾರೆ. ಅವರು ಸತತವಾಗಿ ಅವರಲ್ಲಿ ಬಹಳಷ್ಟು ಕಿರುಕುಳಗಳು ಮನಸ್ತಾಪಗಳು ಅಲ್ಲಿ ವೇದನೆಗಳು ಮಕ್ಕಳಿಂದ ಆಗ್ಬೋದು ಅಥವಾ ಮನೆಯವರಿಂದ ಆಗ್ಬೋದು ಅಥವಾ ಗಂಡ ಹೆಂಡತಿಯರೊಳಗಡೆ ಆಗ್ಬೋದು. ಇವೆಲ್ಲನೂ ಕೂಡ ಸ್ವಲ್ಪ ಜಾಸ್ತಿನೇ ಪರಿಣಾಮಗಳು ಅವ್ರ ಜೀವನದಲ್ಲಿ ಬಹಳಷ್ಟು ಪರಿಣಾಮಗಳಾಗ್ತಾನೆ ಇರ್ತದೆ. ಮತ್ತು ಅವರು ಏನೇ ಕೆಲಸ ಕಾರ್ಯಗಳು ಮಾಡಲಿಕ್ಕೆ ಹೋದರೂ ಕೂಡ ಯಾವುದೇ ಕೆಲಸ ಅವರು ಮುಟ್ಟಿದ್ದೆಲ್ಲನೂ ಕೂಡ ಮಣ್ಣಾಗುವಂಥ ಮುನ್ಸೂಚನೆ ಈ ಥರದ್ದು ಒಂದು ಪರಿಣಾಮ. ಯಾವ ಥರ ಪೂರ್ವ ದಿಕ್ಕು ಖಾಲಿ ಜಾಗವನ್ನು ಬಿಡದೆ ಮನೆಯ ಪೂರ್ತಿ ನಿರ್ಮಿಸಿದ್ದಲ್ಲಿ ಅಥವಾ ಪೂರ್ವ ದಿಕ್ಕು ಮುಚ್ಚಿದ್ದಲ್ಲಿ ಅಥವಾ ಅಲ್ಲಿ ಸಂಪೂರ್ಣ ಪೂರ್ವ ದಿಕ್ಕು ಲೋಪ ಜರ್ ಆಗಿತ್ತು ಅಲ್ಲಿ
ಆವಾಗ ಇಂತಹ ಪರಿಣಾಮಗಳು ಆ ಗ್ರಹವಾಸಿಗಳ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರ್ತಾ ಇರ್ತವೆ. ಹಾಗಾಗಿ ಪ್ರಿಯ ವೀಕ್ಷಕರೇ, ತಾವು ಇಲ್ಲಿ ಬಹಳ ತಿಳಿದುಕೊಳ್ಳುವಂಥದ್ದು ವಿಷಯ ಒಂದೇ, ಈ ಪೂರ್ವ ದಿಕ್ಕಿನ ಅಧಿಪತಿ ಲೋಕಪಾಲಕನಾಗಿರ್ತಕ್ಕಂಥ ಶ್ರೀ ದೇವೇಂದ್ರನಾಗಿರುವಂಥದ್ದು ಮತ್ತು ಪೂರ್ವ ದಿಕ್ಕು ಪಿತೃಸ್ಥಾನ ಅಂತ ಹೇಳ್ತೇವೆ ನಾವು. ಹಾಗಾಗಿ ಈ ಸೂರ್ಯನಿಗೆ ಪ್ರಿಯವಾಗಿರ್ತಕ್ಕಂಥ ದಿಕ್ಕು. ಹಾಗಾಗಿ ಈ ದಿಕ್ಕು ನಾವು ಎಷ್ಟು ವಿಶಾಲವಾಗಿ ನಾವು ಇಟ್ಕೊಳ್ತೇವೆ, ಎಷ್ಟು ಸ್ವಚ್ಛತೆಯಾಗಿ ಇಟ್ಕೊಳ್ತೇವೆ, ಎಷ್ಟು ಖಾಲಿ ಜಾಗವನ್ನು ನಾವು ಇಟ್ಕೊಳ್ತೇವಲ್ಲ, ಅಷ್ಟು ಗೃಹವಾಸಿಗಳ ಸಮೃದ್ಧಿ ಜೀವನ ಅನ್ನುವಂಥದ್ದು ಸಮೃದ್ಧದ ಜೀವನದ ಕಡೆ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತದೆ. ಇಲ್ಲ ಅಂತ ಕೇಳಿದರೆ ನಾವು ಈ ವಿಡಿಯೋದಲ್ಲಿ ಏನು ಹೇಳಿದ್ದೀವಲ್ಲ ಆ ವಿಷಯವಾಗಿ ಸ್ವಲ್ಪ ತಾವು ತಿಳ್ಕೋಬೇಕಾಗ್ತದೆ. ನಮಸ್ಕಾರಗಳು.